ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ನಮ್ಮಲ್ಲೂ ಇಲ್ಲೇ ಇಲ್ಲ, ನಮ್ಮಲ್ಲೂ ಹಳ್ಳಿಗಳಲ್ಲಿ ಆನೆಘಾತ ಮಾಡಿ. ಆಗಿದೆ. ಮಾನ್ಯ ಅಧ್ಯಕ್ಷರೇ, ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕುವ ಮಾನ್ಯ ಅವಶ್ಯಕತೆ ಇದೆ ಅಧ್ಯಕ್ಷರೇ, ಈಗ ಅಧ್ಯಕ್ಷರೇ. ಏನು ನಮ್ಮ ಮಿತ್ರ ಸ್ನೇಹಿತರಾಗಿರ್ತಕ್ಕಂಥ ಟಿ.ಡಿ. ರಾಜೇಗೌಡರು ನಾವೆಲ್ಲ ಒಟ್ಟಾಗಿ ಇದಕ್ಕೆ ರೂಲ್ 69 ಅಲ್ಲಿ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಅರ್ಧ ಗಂಟೆ ಚರ್ಚೆ ಬೇಕು ಅಂತ ನಾವೆಲ್ಲ ಒಟ್ಟಾಗಿ ಸೈನ್ ಹಾಕಿ ಕೊಟ್ಟಿದ್ವಿ. ಆದ್ರೆ ತಾವು ಈ ಗಮನ ಸೆಳೆಯುವ ಪ್ರಶ್ನೆಗಳನ್ನು ತಗೊಂಡಿದ್ರಿ, ತುಂಬಾ ಸಂತೋಷ, ಅಭಿನಂದನೆಗಳು. ಸನ್ಮಾನ್ಯ ಸಚಿವರು, ಅರಣ್ಯ ಸಚಿವರು ಈಗಾಗಲೇ ಏನು ಈ ಮಾನವ ಪ್ರಾಣಿ ಸಂಘರ್ಷದಿಂದ ಕಳೆದ ದಿನಗಳಲ್ಲಿ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 4 ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕರ ಕರೆದು ಸಭೆ ಮಾಡಿ ಇಡೀ ಅಧಿಕಾರಿಗಳ ಕರೆದು ಸಭೆ ಮಾಡಿದರೆ ಅದಕ್ಕೆ ಅಭಿನಂದಿಸ್ತೀವಿ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಸನ್ಮಾನ್ಯ ಅಧ್ಯಕ್ಷ. ಈಗಾಗಲೇ ಹೇಗಾಗಿದೆ ಮಲೆನಾಡಲ್ಲಿ ಮತ್ತೆ ನೀವು ರಾಜ್ಯಗಳು ಹೇಳಿದ ವಿಚಾರದಲ್ಲಿ ಮತ್ತೆ ನೀವು ಹೇಳ್ತೀರಿ ಅಧ್ಯಕ್ಷ. ಒಂದೇ ಒಂದು ಮಾತು, ನಮ್ಮ ಭಾಗದಲ್ಲಿ ತುಂಬಾ ಬಡವರು, ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ, ತುಂಬಾ ಬಡವರು, ಕೆಲ್ಸಕ್ಕೆ ಹೋಗ್ತಕ್ಕಂತ ಹೆಂಗಸರು, ಗಂಡು ಮಕ್ಕಳು, ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ. ಮತ್ತೆ ನಾವು ನೀವೆಲ್ಲ ನೋಡಿದ್ದೇವೆ, 10 ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ. ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು. ಹೆಚ್ಚುವರಿ ಆಗಿರ್ತಕ್ಕಂತ ಈ ಆನೆ, ಮತ್ತೆ ಈಗ ಬರೀ ಆನೆ ಮಾತ್ರ ಅಲ್ಲ, ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡುಕೋಣದಿಂದ ಇತ್ತೀಚೆಗೆ ನನ್ನ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ದಯಮಾಡಿ ಏನು ನಾವು ಇವತ್ತು ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅರಣ್ಯ ಸಚಿವರಿಗೆ ಹೆಚ್ಚು ಅನುದಾನವನ್ನ ಕೊಟ್ರೆ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಲ್ಲಿ ಆನೆ ಕಾಟ, ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿ ಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೆ ಸಮಸ್ಯೆಗೆ ಒಂದು ಪರಿಹಾರ ಇರ್ತಕ್ಕಂಥದ್ದು. ಈಗಾಗಲೇ ಆನೆ ಅದು ಒಂದು ರೂಟ್ ಅಲ್ಲಿ ಚಲಿಸುವಂತದ್ದು, ಅದು ಎಲ್ಲೂ ಆ ರೂಟ್ ತಪ್ಪಿ ಹೋಗುವಂತದ್ದಲ್ಲ. ಅದರ ಹೆರಿಡಿಟ್ರಿ ಮಕ್ಕಳು, ಅದರ ಮಕ್ಕಳು ಸಹ ಆ ರೂಟ್ ಅಲ್ಲಿ ಅದು ಈ ತಿಂಗಳಿಗೆ ಬರ್ತಾ ಇರ್ತಾರೆ. ಆ ರೂಟ್ ಅರಣ್ಯ ಇಲಾಖೆ ಗೊತ್ತಿದೆ. ಆ ರೂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸ್ಟ್ರಂಚ್ ಹೊಡೆಯುವಂತದ್ದು, ಮತ್ತೆ ಈ ರೈಲ್ವೆ ಹಳಿಗಳನ್ನು ಆ ಭಾಗಕ್ಕೇನೆ ಜೋಡಿಸಿದ್ರೆ ಈ ಹಾವಳಿಯನ್ನು ತಪ್ಪಿಸಲಿಕ್ಕೆ ಮಂತ್ರಿಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.